ಗೈಸ್ ಹೇಗಿದ್ದೀರಾ? ಇವಾಗಲೇ ನೀವು ಪ್ರಿವ್ಯೂಲ್ ನೋಡಿದ್ರಲ್ಲ, ಒಂದೊಳ್ಳೆ ಸಿಂಪಲ್ ಆಗಿ ಯೂನಿಕ್ ಆಗಿರೋ ಥಂಬ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಫುಲ್ ಪ್ರಾಜೆಕ್ಟ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋದಲ್ಲಿ ಪಾಸ್ವರ್ಡ್ ಕೂಡ ಇದೆ, ನೀವು ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಏನು ಪ್ಲಸ್ ಐಕಾನಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 16:9 ರೇಷಿಯೋನ 16:9 ರೇಷಿಯೋನ ವಿಡಿಯೋನ ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಳ್ಳಿ. ಆದಮೇಲೆ ಇಲ್ಲಿ ಏನು ಒಂದು ಫಸ್ಟ್ ಇಲ್ಲಿ ಪ್ಲಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ನಾನು ಶೇಪ್ ತೊಗೋತೀನಿ. ಈ ರೆಕ್ಟಾಂಗಲ್ ಶೇಪ್ನ ತೊಗೊಂಡ್ಬಿಟ್ಟು ಎಡಿಟ್ ಶೇಪಲ್ಲಿ ಹೋಗಿ ಈ ಎಕ್ಸನ್ನು ಏನಿದೆಲ್ಲ ಇದನ್ನ 5 ಇಟ್ಕೊಳ್ಳಿ. ಓಕೆ, ಒಂದು 5ರಿಂದ 4 ಎಷ್ಟಾದರೂ ಇಟ್ಕೊಳ್ಳಿ. ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ, ಈ ಸ್ಕ್ರೀನ್ ಅಷ್ಟು ಬರೋಷ್ಟು. ಆಮೇಲೆ ಇಷ್ಟು ಬಂದಾದ್ಮೇಲೆ ಅದು ಯಾವ ಇಮೇಜ್ ಇದೆಯಲ್ಲ ನೀವು ಬ್ಯಾಕಲ್ಲಿ ಹಾಕೋದು ಅದನ್ನ ಇಲ್ಲಿ ನೀವು ಇದು ಮಾಡ್ಕೊಳ್ಳಿ. ಬೇಕಾದ್ರೆ ಇದ್ದೇ ನಿಮ್ಗೆ ಇಮೇಜ್ ಬೇಕಂದರೆ ನಾನು ಮೆಟೀರಿಯಲ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ಇದನ್ನ ಈ ರೀತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಮತ್ತೆ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈ ಇಮೇಜನ್ನ ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ಸೈಡ್ ತೊಗೊಂಬನ್ನಿ. ಇಲ್ಲಿ ಸ್ವಲ್ಪ ಈ ಇಮೇಜನ್ನ ನಾನು ಕ್ರಾಪ್ ಮಾಡ್ಕೊಳ್ತೀನಿ. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ಇದಾಗ್ತಿದೆ, ಒಂದು ಸೆಕೆಂಡು. ಇಷ್ಟು ನಾನು ಇದು ಮಾಡ್ಕೊಂಡಾದ್ಮೇಲೆ ಏನು ಈ ಸೈಡ್ ಇರೋ ರೈಟ್ ಸೈಡ್ ಇರೋ ಇಮೇಜಲ್ಲಿ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ನ ಮೇಲೆ ಟಚ್ ಮಾಡಿಕೊಂಡು ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನು ಸ್ಯಾಚುರೇಷನ್ ಇದೆಯಲ್ಲ ಇದನ್ನ ಪೂರ್ತಿ ಮೈನಸ್ ಅಲ್ಲಿ ಇಟ್ಕೊಳ್ಳಿ, ಪೂರ್ತಿ -100 ಇಟ್ಕೊಳ್ಳಿ. ಆ ವೈಬ್ರೇಷನ್ಗೆ ಮತ್ತೇನು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ವಾಪಸ್ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಏನು ಅಂದರೆ ಇವಾಗ ಇದು ಏನು ರೆಕ್ಟಾಂಗಲ್ ಇರುತ್ತಲ್ಲ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಇದನ್ನ ಇಷ್ಟು ಕೂಡಿಸಾದ್ಮೇಲೆ ಇದನ್ನ ಈ ರೀತಿ ಆದಮೇಲೆ ಮತ್ತೆ ನಿಮ್ಗೆ ಅದು ಅಲರ್ಟ್ ಮಿಷನ್ದು ಇದು ಬೇಕಲ್ಲ ಲೋಗೋನ ತೊಗೊಂಡ್ಬಿಟ್ಟು ಇದು ರೆಕ್ಟಾಂಗಲ್ ಶೇಪಲ್ಲಿ ಇದೆ, ನನಗೆ ಏನೋ ಸರ್ಕಲ್ ಶೇಪಲ್ಲಿ ಬೇಕು. ಹಾಗೆ ನಾನು ಒಂದು ಶೇಪ್ನ ಆ್ಯಡ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂಡಾದ್ಮೇಲೆ ಇವೆರಡನ್ನ ಪ್ರೆಸ್ ಮಾಡ್ಕೊಳ್ಳಿ ಎರಡನ್ನೂ. ಆಮೇಲೆ ಇಲ್ಲಿ ಮಿಡಲ್ ಆಗಿರೋ ರೆಕ್ಟಾಂಗಲ್ ಮತ್ತು ಸರ್ಕಲ್ ಇದೆಯಲ್ಲ, ಈ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬರ್ತಿಲ್ಲ ರೆಕ್ಟಾಂಗಲ್ ಮತ್ತು ಏನು ಸರ್ಕಲ್, ಇದ್ರ ಮಿಡಲ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಮ್ಗೆ ಸಿಗುತ್ತೆ. ಆಮೇಲೆ ಇದಕ್ಕೂ ಸೇಮ್ ಏನೋ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಸ್ಯಾಚುರೇಷನ್ ವೈಬ್ರೇಷನ್ನು ಮಾಡ್ಕೊಂಡಾದ್ಮೇಲೆ ಸೇಮ್ -100 ಇಟ್ಕೊಂಡಾದ್ಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ನ ಕೊಟ್ಬಿಟ್ಟು ಇಲ್ಲಿ ಸ್ಮೂತ್ ಬೇವೆಲ್ ಅಂತ ನಿಮ್ಗೆ ಸಿಗುತ್ತೆ. ಸ್ಮೂತ್ ಬೇವೆಲ್ ಅಂತ ಇಲ್ಲಿ ಎರಡನೇ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ನಿಮ್ಗೆ ಸಿಗುತ್ತೆ. ಆಮೇಲೆ ಮತ್ತೆ ಆ್ಯಡ್ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಏನಂದರೆ ಎಡ್ಜ್ ಗ್ಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಎಡ್ಜ್ ಗ್ಲೋಲ್ಲಿ ಬಂದ ತಕ್ಷಣ ಸ್ಮೂತಿಂಗ್ ಏನಿದೆ ಪೂರ್ತಿ 10 ಇಟ್ಕೊಳ್ಳಿ. ಅದು ಪೂರ್ತಿ ಇರೋದೇ 10 ಪೂರ್ತಿಯಾಗಿ ಇಟ್ಕೊಂಡ್ರೆ ಥ್ರೆಶೋಲ್ಡ್ನ ಪೂರ್ತಿ 0 ಮಾಡ್ಕೊಂಬಿಡಿ. ಆಮೇಲೆ ಬ್ಲರಲ್ಲಿ ಏನಿದೆಯಲ್ಲ 0.440 ಸಮಥಿಂಗ್ ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡಾದ್ಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ನಿಮ್ಮದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಆ್ಯಡ್ ಅಂದರೆ ನಿಮ್ದು ಏನು ಟೆಕ್ಸ್ಟ್ ನೀವು ಏನು ಬರ್ಕೋಬೇಕಿರುತ್ತಲ್ಲ ಅದನ್ನ ಅಲ್ಲಿ ಬರ್ಕೊಳ್ಳಿ. ನಾನು ಯುವರ್ ಟೆಕ್ಸ್ಟ್ ಅಂತ ಮಾಡ್ಕೊತೀನಿ. ಆಮೇಲೆ ಇದನ್ನ ಮಿಡಲ್ ತೊಗೊಂಡ್ಬಿಟ್ಟು ಯಾವ ಫಂಟ್ ಇರಬೇಕಲ್ಲ ನೀವು ಆ ಫಂಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಫಂಟ್ನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಕಲರ್ ಕೊಟ್ಕೊಳ್ಳಿ. ಕಲರ್ ಕೊಟ್ಕೊಂಡಾದ್ಮೇಲೆ ಇಲ್ಲಿ ಕಲರ್ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸೈಜ್ ಎಷ್ಟು ತೊಡಬೇಕಲ್ಲ ಅಷ್ಟನ್ನೇ ನೀವು ಇಟ್ಕೊಳ್ಳಿ. ನಾನು ಒಂದಿಷ್ಟು ಇಟ್ಕೊಳ್ತೀನಿ. ಇವಾಗ 72 ಇಟ್ಕೊಳ್ತೀನಿ. ಓಕೆ, ಇದನ್ನ ಈ ರೀತಿ ಮಿಡಲಾಗಿ ತೊಗೊಂಬಂದು ಇಲ್ಲಿ ಕೆಳಗೆ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಏನಂದರೆ ಈ ಟೆಕ್ಸ್ಟ್ಗೆ ಆ್ಯಡ್ ಎಫೆಕ್ಟ್ ಅಂತ ಕೊಟ್ಕೊಂಡ್ಬಿಟ್ಟು ಮತ್ತು ಎಡ್ಜ್ ಗ್ಲೋನ ಕೊಟ್ಕೊಳ್ಳಿ. ಸೇಮ್ ಅದೇ ರೀತಿ ಇದನ್ನ ಪೂರ್ತಿ 10 ಇಟ್ಕೊಳ್ಳಿ. ಆಮೇಲೆ ಥ್ರೆಶೋಲ್ಡ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಪೂರ್ತಿ 0 ಮಾಡ್ಕೊಂಡ್ಬಿಟ್ಟು ಇದನ್ನ 0.40 ಅದ್ರ ಸಮೀಪ ಅಲ್ಲೇ ಅಕ್ಕಪಕ್ಕ ಇಟ್ಕೊಳ್ಳಿ. ಆಮೇಲೆ ಈಗ ಏನಿದೆಯಲ್ಲ ಇವಾಗ ಟೆಕ್ಸ್ಟ್ನ ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ಮತ್ತೇನಾದರೂ ಬೇರೆ ಏನಾದರೂ ನೀವು ಕೆಳಗಡೆ ಅಕಸ್ಮಾತ್ ಕನ್ನಡದಲ್ಲಿ ಈ ರೀತಿ ಮತ್ತೇನಾದರೂ ಸ್ಟೈಲಿಶ್ ಅವ್ರದ್ದಿದ್ರೆ ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಬರ್ಕೊಳ್ತೀನಿ. ಈ ರೀತಿ ಬರ್ಕೊಂಡ್ಮೇಲೆ ವೈಟ್ ಕಲರ್ ಕೊಟ್ಬಿಟ್ಟು ಫಂಟ್ನ ಚೇಂಜ್ ಮಾಡ್ತೀನಿ. ಓಕೆ, ಈ ರೀತಿ ಸ್ವಲ್ಪ ಸೈಜ್ನ ಸಣ್ಣ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇದು ನಾನು ನಿಲ್ಲಿಸ್ತೀನಿ ಈ ರೀತಿ. ಓಕೆ ಗೈಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇವಾಗ ನಮ್ಮ ಥಂಬ್ನೇಲ್ ರೆಡಿ ಆಗಿದೆ. ಇದನ್ನ ನೀವು ಸ್ವಲ್ಪ ಕ್ವಾಲಿಟಿ ಆಗಿ ಎಕ್ಸ್ಪೋರ್ಟ್ ಮಾಡ್ಕೊಬೋದು. ಈ ರೀತಿ ಒಳ್ಳೆ ಥಂಬ್ನೇಲ್ ನೀವು ಈಸಿಯಾಗಿ ಸಿಂಪಲ್ ಆಗಿರೋ ಯೂನಿಕ್ ಆಗಿರೋ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೋಬೋದು. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.